ಇವತ್ತು ಬೆಳಗ್ಗೆ ನಮ್ಮ ಮನೆಯ ವೈಫೈ ಇದ್ದಕ್ಕಿದ್ದಂತೆ ಕೈಕೊಟ್ಟಾಗ ಅಥವಾ ಯಾರಿಗೋ ಕಳಿಸ್ಬೇಕಾದ ವಾಟ್ಸ್ಆಪ್ ಮೆಸೇಜ್ ಇನ್ನಾರಿಗೋ ಹೋಗಿ ಆಫೀಸ್ನಲ್ಲಿ ಒಂಥರ ಮುಜುಗರ ಆದಾಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಖಂಡಿತ. ನಾವು ನಮ್ಮ ಫೋನ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಮೇಲೆ ಗೂಬೆ ಕೂರಿಸ್ತೀವಿ. ಹೌದು. ಆದ್ರೆ ನಾವಿವತ್ತು ಈ ಡೀಪ್ ಡೈವ್ನಲ್ಲಿ ನೋಡ್ತಾ ಇರೋ ಮೂಲಗಳ ಪ್ರಕಾರ ಇದಕ್ಕೆಲ್ಲ ಕಾರಣ ನಮ್ಮ ಫೋನ್ ಅಲ್ಲ, ಬದಲಾಗಿ ನಮ್ಮಿಂದ ಕೋಟ್ಯಾಂತರ ಮೈಲುಗಳ ದೂರದಲ್ಲಿ ನಡೀತಾ ಇರೋ ಒಂದು ದೊಡ್ಡ ಪ್ಲಾನೆಟರಿ ಟ್ರಾಫಿಕ್ ಜಾಮ್ ಅಥವಾ ಗ್ರಹಗಳ ಸಂಚಾರದ ಗೊಂದಲ ಅಂತ ಹೇಳಿದ್ರೆ ನಂಬ್ತೀರಾ? ನಂಬೋಕೆ ಕಷ್ಟ ಆದ್ರೂ ಇದು ಜ್ಯೋತಿಷ್ಯದ ಒಂದು ವಿಭಿನ್ನವಾದ ದೃಷ್ಟಿಕೋನ ಅಂತಾನೆ ಹೇಳಬಹುದು. ನಿಜ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನಮಗೆ ವಿಎಂಕೆ ಆಸ್ಟ್ರೋನ್ಯೂಮರಾಲಜಿ ಚಾನೆಲ್ ಕಡೆಯಿಂದ ಒಂದು ಕುತೂಹಲಕಾರಿ ಮಾಹಿತಿ ಸಿಕ್ಕಿದೆ. ಅದೇ ಕುಂಭರಾಶಿಯ ಏಪ್ರಿಲ್ 2024ರ ಭವಿಷ್ಯ ಮತ್ತು ಗ್ರಹಗತಿಗಳ ಮುನ್ನೋಟ. ಹೌದು. ಆದ್ರೆ ನಾವಿಲ್ಲಿ ಕೇವಲ ನಾಳೆ ಏನಾಗುತ್ತೆ ಅನ್ನೋ ಭವಿಷ್ಯವಾಣಿಯನ್ನ ಮಾತ್ರ ಓದ್ತಾ ಇಲ್ಲ. ಖಂಡಿತ ಇಲ್ಲ. ಬದಲಾಗಿ ಈ ಮೂಲಗಳು ಹೇಳುವ ಪ್ರಕಾರ ಆಕಾಶದಲ್ಲಿನ ಗ್ರಹಗಳ ಚಲನೆಗೂ ನಮ್ಮ ದೈನಂದಿನ ಜೀವನದ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಆಫೀಸ್ ಮೀಟಿಂಗ್ಗಳು ಮತ್ತೆ ನಮ್ಮ ಆರೋಗ್ಯಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದರ ಹಿಂದಿನ ಲಾಜಿಕ್ ಅನ್ನ ನಾವು ಬಿಡಿಸಿ ನೋಡ್ಲಿದ್ದೇವೆ. ಅದೇ ಇಲ್ಲಿನ ವಿಶೇಷತೆ. ಈ ಮೂಲಗಳನ್ನ ಗಮನಿಸಿದಾಗ ಇಲ್ಲಿ ಕೇವಲ ಭವಿಷ್ಯ ಮಾತ್ರ ಇಲ್ಲ, ಬದಲಾಗಿ ಏಕೆ ಆಗುತ್ತೆ ಅನ್ನೋದರ ಒಂದು ಸಮೀಕರಣ ಇದೆ. ಇದನ್ನ ನಾವೊಂದು ಹವಾಮಾನ ವರದಿಗೆ ಹೋಲಿಸ್ಬೋದಲ್ವಾ? ಓ, ಹವಾಮಾನ ವರದಿ ಅಂದ್ರೆ ಲೈಕ್ ಮಳೆ ಮುನ್ಸೂಚನೆ ಇದ್ದ ಹಾಗ? ಹೌದು, ಅದೇ. ನಾಳೆ ಮಳೆ ಬರುತ್ತೆ ಅಂತ ಮುನ್ಸೂಚನೆ ಸಿಕ್ಕರೆ ಮಳೆಯನ್ನ ನಿಲ್ಲಿಸೋಕೆ ನಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಆದ್ರೆ ಆ ಮನೆಯಿಂದ ಹೊರಡುವಾಗ ಒಂದು ಛತ್ರಿ ಹಿಡ್ಕೊಂಡು ಹೋಗ್ಬೋದು ಅಥವಾ ಒಂದು ರೈನ್ಕೋಟ್ ಹಾಕ್ಕೊಳ್ಬೋದಲ್ವಾ? ಅರ್ಥ ಆಯ್ತು. ಅಂದರೆ ಈ ಗ್ರಹಗತಿಗಳ ಮುನ್ನೋಟ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ನಮ್ಮ ಮುಂದಿನ ಹೆಜ್ಜೆಗಳಿಗೆ ಇದೊಂದು ಎಚ್ಚರಿಕೆಯ ನಕ್ಷೆ ಇದ್ಹಾಗೆ. ಖಂಡಿತ. ಈ ಏಪ್ರಿಲ್ ತಿಂಗಳ ಕುಂಭರಾಶಿಯ ಆಗುಹೋಗುಗಳನ್ನ ನೋಡಿದ್ರೆ ಇದೊಂದು ರೀತಿ ರೋಲರ್ ಕೋಸ್ಟರ್ನಲ್ಲಿ ಹೋದಂತೆಯೇ ಸರಿ ಅಂತ ವಿಶ್ಲೇಷಣೆ ಹೇಳುತ್ತೆ. ಆ ರೋಲರ್ ಕೋಸ್ಟರ್ ಪ್ರಯಾಣ ಹೇಗಿರುತ್ತೆ ಅಂತ ಮೂಲಗಳು ಏನು ಹೇಳಿವೆ ಅನ್ನೋದನ್ನ ಆಳವಾಗಿ ನೋಡೋಣ. ಏಪ್ರಿಲ್ ತಿಂಗಳ ಮೊದಲ 10 ದಿನಗಳು ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ, ಅಂದ್ರೆ ವಿಪರೀತ ಗೊಂದಲಗಳನ್ನ ಸೃಷ್ಟಿಸುತ್ತವೆ ಅಂತ ಹೇಳಲಾಗಿದೆ. ಬ್ರಹ್ಮಾಂಡದ ವೇದಿಕೆಯಲ್ಲಿ ಈಗ ಏನಾಗ್ತಿದೆ? ಮೂಲಗಳು ವಿವರಿಸಿರುವ ಪ್ರಕಾರ ಕುಂಭರಾಶಿಯ ಅಧಿಪತಿಯಾದ ಶನಿಯು ಪ್ರಸ್ತುತ ಮೀನರಾಶಿಯಲ್ಲಿದ್ದಾನೆ. ಅಂದ್ರೆ ಇದು ಸಾಡೆಸಾತಿಯ ಕೊನೆಯ ಹಂತವಂತೆ. ಸಾಡೆಸಾತಿ ಅಂದ್ರೆ ಆ ಏಳಿನಾಡು ಶನಿ ಅಲ್ವಾ? ಇದು ಮುಗಿಯೋಕೆನೆ ಎಷ್ಟು ಸಮಯ ಇದೆ? ಇದು ಮುಕ್ತಾಯಗೊಳ್ಳಲು ಇನ್ನೂ 1 ವರ್ಷ 7 ತಿಂಗಳು ಬಾಕಿಯಿದೆ ಅಂತ ತಿಳಿಸಲಾಗಿದೆ. ಇದರ ಜೊತೆಗೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು. ಓ, ಅದೇನು ಟ್ವಿಸ್ಟ್? ಏಪ್ರಿಲ್ 1ರಿಂದ 10ರವರೆಗೆ ಮಂಗಳ ಅಂದ್ರೆ ಕುಜ, ಅದರ ಜೊತೆ ಬುಧ ಮತ್ತೆ ರಾಹು, ಈ 3 ಗ್ರಹಗಳು ಮೊದಲನೇ ಮನೆಯಲ್ಲಿಯೇ ಒಟ್ಟಿಗೆ ಸೇರ್ತವೆ. ಇದರಿಂದ ಕಮ್ಯುನಿಕೇಷನ್ ಅಥವಾ ಸಂವಹನದಲ್ಲಿ ಗೊಂದಲ ಮತ್ತು ಶಕ್ತಿಯ ಮಟ್ಟದಲ್ಲಿ ವಿಪರೀತ ಏರುಪೇರು ಉಂಟಾಗತ್ತೆ ಅಂತ ಹೇಳಲಾಗಿದೆ. ನಮಗೆ ಈ ಮೊದಲನೇ ಮನೆ ಅಂದ್ರೆ ಏನು? ಮತ್ತೆ ಈ 3 ಗ್ರಹಗಳು ಅಲ್ಲಿ ಸೇರಿದಾಗ ಯಾಕಿಷ್ಟೊಂದು ಗೊಂದಲ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಮತ್ತು ದೈಹಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಈಗ ಅಲ್ಲಿ ಸೇರಿರುವ 3 ಗ್ರಹಗಳ ಗುಣಲಕ್ಷಣಗಳನ್ನ ನಾವು ಗಮನಿಸಬೇಕು. ಅಂದ್ರೆ ಕುಜ, ಬುಧ ಮತ್ತೆ ರಾಹು ಗುಣಲಕ್ಷಣಗಳು. ಹೌದು. ಕುಜ ಅಥವಾ ಮಂಗಳ ಅಂದ್ರೆ ಆಕ್ರಮಣಕಾರಿ ಶಕ್ತಿ, ವಿಪರೀತ ವೇಗ ಮತ್ತು ಉದ್ವೇಗ. ಇನ್ನು ಬುಧ ಅಂದ್ರೆ ಬುದ್ಧಿ, ಮಾತು, ಯೋಚನೆ ಮತ್ತು ಸಂವಹನ. ಇವೆರಡರ ಜೊತೆಗೆ ರಾಹು ಸೇರ್ಕೊಂಡಿದ್ದಾನೆ. ರಾಹು ಅಂದ್ರೇನೆ ಭ್ರಮೆ, ಗೊಂದಲ ಮತ್ತು ತಪ್ಪು ಕಲ್ಪನೆಗಳನ್ನು ಸೃಷ್ಟಿಸುವ ಶಕ್ತಿ. ಓ ಮೈ ಗಾಡ್! ಅಂದ್ರೆ ಇವೆಲ್ಲವೂ ವ್ಯಕ್ತಿತ್ವದ ಮನೆಯಲ್ಲಿ ಸೇರಿದಾಗ ಏನಾಗುತ್ತೆ? ಮನುಷ್ಯನ ಆಲೋಚನೆಗಳು ಬುಲೆಟ್ ರೈಲಿನಂತೆ ವೇಗವಾಗೋಡ್ತವೆ. ಆದ್ರೆ ಆ ಯೋಚನೆಗಳನ್ನು ವ್ಯಕ್ತಪಡಿಸುವಾಗ ರಾಹುವಿನಿಂದಾಗಿ ಸ್ಪಷ್ಟತೆ ಇರೋದಿಲ್ಲ, ತಪ್ಪು ಪದಗಳ ಬಳಕೆಯಾಗುತ್ತೆ. ಜೊತೆಗೆ 2ನೇ ಮನೆಯಲ್ಲಿ ಅಂದ್ರೆ ವಾಕ್ಸ್ಥಾನದಲ್ಲಿ ಮಂಗಳ ಮತ್ತು ಶನಿಯ ಉಪಸ್ಥಿತಿ ಇದೆ. ವಾಕ್ಸ್ಥಾನ ಅಂದ್ರೆ ಮಾತನ್ನು ಪ್ರತಿನಿಧಿಸುವ ಜಾಗ ಅಲ್ವಾ? ಅಲ್ಲಿ ಮಂಗಳ ಮತ್ತೆ ಶನಿ ಇದ್ರೆ ಪ್ರಾಬ್ಲಮ್ ಏನು? ಶನಿ ಅತ್ಯಂತ ನಿಧಾನಗತಿಯ ಗ್ರಹ, ಮಂಗಳ ಅತ್ಯಂತ ವೇಗದ ಗ್ರಹ. ಇವೆರಡರ ಘರ್ಷಣೆಯಿಂದಾಗಿ ಮಾತಿನ ಮೂಲಕವೇ ದೊಡ್ಡ ಮಟ್ಟದ ಅನಗತ್ಯ ಸಂಘರ್ಷಗಳು ಏರ್ಪಡುತ್ತವೆ. ಹೇಳಬಾರದು ಅಂದುಕೊಂಡಿದ್ದನ್ನು ಬಾಯ್ತಪ್ಪಿ ಹೇಳಿಬಿಡುವ ಅಥವಾ ಬೇರೆಯವರ ಮಾತಿನ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸನ್ನಿವೇಶಗಳು ಈ ಸಮಯದಲ್ಲಿ ಹೆಚ್ಚಿರುತ್ತವೆ ಅಂತ ಈ ವಿಶ್ಲೇಷಣೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ.
ಓಹ್, ಇದು ಕೇಳೋದಕ್ಕೆ ಸಾಕಷ್ಟು ಟೆನ್ಷನ್ ತರಿಸುವಂತಿದೆ. ಅಂದ್ರೆ ಈ ಮೊದಲ 10 ದಿನಗಳ ಕಾಲ ನಾವು ನಮ್ಮ ಮಾತಿನ ಬಗ್ಗೆ ಎಷ್ಟು ಜಾಗರೂಕರಾಗಿರ್ಬೇಕು ಅಂದ್ರೆ, ಒಂದ್ ರೀತಿಯಲ್ಲಿ ಬಿಸಿ ಬಿಸಿಯಾದ ಕಾಫಿ ತುಂಬಿದ ಕಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ವಿಪರೀತ ಜನದಟ್ಟಣೆ ಇರುವ ಕೋಣದಲ್ಲಿ ನಡೆದುಕೊಂಡು ಹೋಗುವಾಗ ನಾವ್ ಎಷ್ಟು ಎಚ್ಚರಿಕೆ ವಹಿಸ್ತೇವೋ, ನಮ್ಮ ಪ್ರತಿಯೊಂದು ಪದ ಮತ್ತು ವರ್ತನೆಯಲ್ಲಿ ಅಷ್ಟೇ ಎಚ್ಚರಿಕೆ ವಹಿಸ್ಬೇಕು. ಆ ಕಾಫಿ ಕಪ್ನ ಉಪಮೆ ಇಲ್ಲಿನ ಪರಿಸ್ಥಿತಿಗೆ ಬಹಳ ಕರಾರುವಾಗಿ ಹೊಂದ್ಕೊಳ್ಳುತ್ತೆ. ಅಲ್ವಾ? ಸ್ವಲ್ಪ ಎಚ್ಚರ ತಪ್ಪಿದ್ರು ಕಾಫಿ ಚಲ್ಲಿ ಸುಟ್ಕೊಳ್ಳೋದು ಗ್ಯಾರಂಟಿ. ನಿಜ. ಕೇವಲ ಮಾತು ಮಾತ್ರವಲ್ಲ, ಈ ಮಾನಸಿಕ ಒತ್ತಡದ ನೇರ ಪರಿಣಾಮ ಆರೋಗ್ಯದ ಮೇಲೂ ಆಗತ್ತೆ ಅಂತ ಮೂಲಗಳು ವಿವರಿಸಿವೆ. ಈ ಮೊದಲ 10 ದಿನಗಳಲ್ಲಿ ಸಣ್ಣಪುಟ್ಟ ಅಲರ್ಜಿಗಳು ಶುರುವಾಗ್ಬೋದು. ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ರೂ ವಿನಾಕಾರಣ ಆತಂಕ ಕಾಡ್ಬೋದು. ಹೌದಾ? ಅಂದ್ರೆ ಎಲ್ಲವೂ ಸರಿಯಾಗಿದ್ದರೂ ಮನಸ್ಸಿಗೆ ಏನೋ ಒಂದು ರೀತಿಯ ಭಾರವಾದ ಅನುಭವ ಆಗತ್ತೆ ಅಂತಾನಾ? ಹೌದು. ಇದು ಆ ಗ್ರಹಗಳ ಸಂಯೋಗದಿಂದ ಉಂಟಾಗುವ ಮಾನಸಿಕ ಒತ್ತಡದ ದೈಹಿಕ ಪ್ರತಿಕ್ರಿಯೆ ಅಂತ ಹೇಳಲಾಗತ್ತೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ಸ್ಪಷ್ಟಪಡಿಸಲೇಬೇಕು. ಈ ವಿಶ್ಲೇಷಣೆಯ ಮೂಲಗಳು ಒಂದು ಎಚ್ಚರಿಕೆಯನ್ನು ನೀಡಿವೆ. ಎಂಥ ಎಚ್ಚರಿಕೆ? ಅಂತರ್ಜಾಲದಲ್ಲಿ ಅಥವಾ ಕೆಲವು ಕಡೆಗಳಲ್ಲಿ ಈ ಕುಜ ಮತ್ತು ರಾಹು ಸಂಯೋಗದಿಂದಾಗಿ ವಿಮಾನಾಪಘಾತಗಳು, ಭೂಕಂಪಗಳು ಅಥವಾ ಸಾವಿನಂತಹ ಭಯಾನಕ ಘಟನೆಗಳು ಸಂಭವಿಸುತ್ತವೆ ಅಂತ ದೊಡ್ಡ ಮಟ್ಟದ ಆತಂಕವನ್ನು ಸೃಷ್ಟಿಸಲಾಗುತ್ತಿದೆ. ಹೌದು ಹೌದು. ನಾನು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಕೆಲವು ಭಯ ಹುಟ್ಟಿಸುವ ವಿಚಾರಗಳನ್ನು ಗಮನಿಸಿದ್ದೇನೆ. ಗ್ರಹಗಳು ಒಟ್ಟಿಗೆ ಸೇರಿದ ತಕ್ಷಣ ಪ್ರಪಂಚವೇ ನಾಶ ಆಗುತ್ತೆ ಅನ್ನೋ ರೇಂಜ್ಗೆ ಬಿಂಬಿಸ್ತಾರೆ. ಈ ಮೂಲಗಳು ಇದರ ಬಗ್ಗೆ ಏನ್ ಹೇಳ್ತವೆ? ಇದನ್ನೇ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇವೆಲ್ಲವೂ ದೇಶಗೋಚಾರ ಅಥವಾ ಮುಂಡೇನ್ ಆಸ್ಟ್ರಾಲಜಿ ವಿಭಾಗಕ್ಕೆ ಬರುವ ವಿಚಾರಗಳು. ಮುಂಡೇನ್ ಆಸ್ಟ್ರಾಲಜಿ ಅಂದ್ರೆ ದೇಶಗಳ ನಡುವಿನ ಘರ್ಷಣೆಗಳು, ರಾಜಕೀಯ ಪಲ್ಲಟಗಳು ಅಥವಾ ಜಾಗತಿಕ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವ ಶಾಖೆ. ಓ, ಅಂದ್ರೆ ಈ ಗ್ರಹಗಳ ಸಂಯೋಗವು ಜಾಗತಿಕ ಮಟ್ಟದಲ್ಲಿ ಯಾವುದಾದರೂ ಒಂದು ದೊಡ್ಡ ಘಟನೆಗೆ ಕಾರಣವಾಗಬಹುದು, ಆದ್ರೆ ಅದು ವೈಯಕ್ತಿಕ ಜಾತಕಕ್ಕೆ ಅನ್ವಯಿಸುವುದಿಲ್ಲ ಅಂತಾನಾ? ಖಂಡಿತ. ಅದು ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನಕ್ಕೆ ನೇರವಾಗಿ ಅನ್ವಯಿಸುವುದಿಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಇಂತಹ ಭಯಾನಕ ಭವಿಷ್ಯವಾಣಿಗಳನ್ನು ಕೇಳಿ ಯಾರೂ ಆತಂಕಪಡುವ ಅಗತ್ಯವಿಲ್ಲ. ಇದು ಖಂಡಿತವಾಗಿಯೂ ದೊಡ್ಡ ರಿಲೀಫ್ ಅಂತ ಹೇಳ್ಬಹುದು. ಆದ್ರೆ ನನಗೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಕಾಡ್ತಾ ಇದೆ. ಖಂಡಿತ ಕೇಳಿ. ಈ ಜ್ಯೋತಿಷ್ಯದ ವಿಶ್ಲೇಷಣೆಗಳನ್ನ ಕೇಳಿದಾಗ ನಾವು ನಮ್ಮ ಕೆಟ್ಟ ಕೋಪ, ನಮ್ಮ ಅಸಹನೆ ಅಥವಾ ಸಂವಹನದ ವೈಫಲ್ಯಕ್ಕೆ ಕೇವಲ ಈ ಗ್ರಹಗಳನ್ನ ದೂಷಿಸುವ ಸಾಧ್ಯತೆ ಇರ್ತದಲ್ವಾ? ಅಂದ್ರೆ ನನ್ನ ರಾಶಿಗೆ ಈಗ ಕುಜ ಮತ್ತು ರಾಹು ಸರಿಯಿಲ್ಲ, ಅದಕ್ಕೆ ನಾನು ಆಫೀಸ್ನಲ್ಲಿ ಹಾಗೆ ರೇಗಾಡ್ದೆ ಅಂತ ಜವಾಬ್ದಾರಿಯಿಂದ ನುಣುಚ್ಕೊಳ್ಳುವಂತಿಲ್ಲ. ಇಲ್ಲಿ ನಾವು ಪ್ರಾಮಾಣಿಕವಾಗಿ ಗಮನಿಸಬೇಕಾದ ನೈಜ ಮಾನಸಿಕ ಬದಲಾವಣೆ ಇದೆಯಾ? ಇದು ಈ ಇಡೀ ಚರ್ಚೆಯ ಅತ್ಯಂತ ಮೌಲ್ಯಯುತವಾದ ಪ್ರಶ್ನೆ. ಈ ಜ್ಯೋತಿಷ್ಯದ ಮೂಲಗಳು ಹೇಳುವ ಪ್ರಕಾರ ಗ್ರಹಗಳು ಕೇವಲ ಒಂದು ನಿರ್ದಿಷ್ಟ ವಾತಾವರಣ ಅಥವಾ ಪ್ರಚೋದನೆಯನ್ನು ಮಾತ್ರ ನೀಡುತ್ತವೆ. ಆದರೆ ಆ ಪ್ರಚೋದನೆಗೆ ನೀಡುವ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಮನುಷ್ಯನ ಕೈಯಲ್ಲಿರುತ್ತದೆ. ಅಂದ್ರೆ ಆ ಟ್ರಿಗರ್ ಮಾತ್ರ ಗ್ರಹಗಳಿಂದ ಬರುತ್ತೆ, ರಿಯಾಕ್ಷನ್ ನಮ್ದು. ಹೌದು. ಉದಾಹರಣೆಗೆ, ಹೊರಗಡೆ ವಿಪರೀತ ಬಿಸಿಲಿದ್ದಾಗ ನಮಗೆ ಸುಸ್ತಾಗೋದು, ಕೋಪ ಬರೋದು ಸಹಜ ಪ್ರಕ್ರಿಯೆ. ಆದರೆ ಆ ಕೋಪವನ್ನು ನಮ್ಮ ಜೊತೆಗಿರೋರ ಮೇಲೆ ಹೇಗೆ ಪ್ರದರ್ಶಿಸುತ್ತೇವೆ ಅಥವಾ ನೀರು ಕುಡಿದು ಹೇಗೆ ಶಾಂತರಾಗುತ್ತೇವೆ ಎಂಬುದು ನಮ್ಮ ಪ್ರಬುದ್ಧತೆಗೆ ಬಿಟ್ಟ ವಿಚಾರ. ಖಂಡಿತ. ಗ್ರಹಗಳು ಆ ಬಿಸಿಲಿನ ವಾತಾವರಣವನ್ನು ಸೃಷ್ಟಿಸುತ್ತವೆ, ಆದರೆ ನಮ್ಮ ವರ್ತನೆ ಆ ವಾತಾವರಣಕ್ಕೆ ನಾವು ನೀಡುವ ಆಯ್ಕೆಯಾಗಿರುತ್ತದಲ್ವಾ? ಕೋಪವನ್ನು ನಿಯಂತ್ರಿಸಲು ಕಲಿಯುವುದೇ ನಿಜವಾದ ಸವಾಲು. ಅದೇ. ಈಗ ಈ ಆರಂಭಿಕ ದಿನಗಳ ಮಾನಸಿಕ ಒತ್ತಡವು ಕೇವಲ ಮಾತಿಗೆ ಸೀಮಿತವಾಗಿರದೆ ನಮ್ಮ ಬ್ಯಾಂಕ್ ಖಾತೆ ಮತ್ತು ಉದ್ಯೋಗದ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತದೆ ಅಂತ ಈ ಮೂಲಗಳು ವಿವರಿಸಿವೆ ಅನ್ನೋದನ್ನು ನೋಡೋಣ. ಓಕೆ. ಆರ್ಥಿಕ ಏರಿಳಿತಗಳ ವಿಚಾರಕ್ಕೆ ಬಂದ್ರೆ ಮೂಲಗಳು ಏನು ಹೇಳ್ತವೆ? ಏಪ್ರಿಲ್ 1ರಿಂದ 14ರವರೆಗೆ ರವಿ ಮತ್ತು ಶನಿ ದ್ವಿತೀಯ ಸ್ಥಾನದಲ್ಲಿರುತ್ತಾರೆ ಅಂತ ಹೇಳಲಾಗಿದೆ. ಇದರ ಪರಿಣಾಮವಾಗಿ ತೆರಿಗೆಗಳು, GST, ದಂಡಗಳು ಅಥವಾ ಕುಟುಂಬದ ಅನಿರೀಕ್ಷಿತ ಅಗತ್ಯಗಳಿಗಾಗಿ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಓ, ಖರ್ಚು ಹೆಚ್ಚಾಗುತ್ತಾ? ಹೌದು. ಆದರೆ ಇದರಲ್ಲಿರುವ ಒಂದು ವಿಚಿತ್ರವಾದ ಅಂಶ ಅಂದ್ರೆ ಹಣದ ಹರಿವು ನಿರಂತರವಾಗಿರುತ್ತೆ, ಆದರೆ ಉಳಿತಾಯ ಮಾಡುವುದು ಮಾತ್ರ ಅಸಾಧ್ಯ ಅಂತ ಹೇಳಲಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ? ಆ ರವಿ ಮತ್ತು ಶನಿಗೂ ನಮ್ಮ GST ಪೆನಾಲ್ಟಿಗೂ ಏನ್ ಸಂಬಂಧ? ಈ ಲಾಜಿಕ್ ತುಂಬಾ ಆಸಕ್ತಿದಾಯಕವಾಗಿದೆ. ಜ್ಯೋತಿಷ್ಯದಲ್ಲಿ ದ್ವಿತೀಯ ಸ್ಥಾನ ಅಂದ್ರೆ ಧನಸ್ಥಾನ, ಅಂದ್ರೆ ಸಂಪತ್ತು ಮತ್ತು ಕುಟುಂಬವನ್ನು ಪ್ರತಿನಿಧಿಸುವ ಜಾಗ.
ರವಿ ಅಥವಾ ಸೂರ್ಯ ಅಂದ್ರೆ ಸರ್ಕಾರ, ಅಧಿಕಾರ ಮತ್ತು ನಿಯಮಗಳು. ಇನ್ನು ಶನಿ ಅಂದ್ರೆ ಕರ್ಮ, ವಿಳಂಬ ಅಥವಾ ಕಟ್ಟುನಿಟ್ಟಾದ ಲೆಕ್ಕ ಪರಿಶೋಧಕ ಇದ್ದಾಗೆ. ಓ, ಅಂದ್ರೆ ಗವರ್ಮೆಂಟ್ ಮತ್ತೆ ಆಡಿಟರ್ ಇಬ್ರೂ ಒಟ್ಟಿಗೆ ಸೇರ್ದಾಗಾಯ್ತು. ಖಂಡಿತ. ಇವೆರಡೂ ಶಕ್ತಿಗಳು ಧನಸ್ಥಾನದಲ್ಲಿ ಒಟ್ಟಿಗೆ ಸೇರಿದಾಗ ಕಾನೂನಾತ್ಮಕವಾದ ಖರ್ಚುಗಳು ಕಡ್ಡಾಯವಾಗಿ ಆಗುತ್ತವೆ ಅಂತ ಮೂಲಗಳು ವಿವರಿಸ್ತವೆ. ಅಂದ್ರೆ ಕಟ್ಲೇಬೇಕಾದ ಟ್ಯಾಕ್ಸು, ಮರೆತು ಹೋಗಿದ್ದ ಪೆನಾಲ್ಟಿಗಳು ಅಥವಾ ಸರ್ಕಾರದ ನಿಯಮಾವಳಿಗಳಿಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗುತ್ತವೆ. ಹಣ ಬರುತ್ತದೆ, ಆದ್ರೆ ಆ ಹಣ ನಮ್ಮ ಪರ್ಸ್ ಸೇರೋ ಮುನ್ನವೇ ಅದು ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರವಾಗಿ ಬಿಟ್ಟಿರ್ತದೆ ಅಂತ ಅರ್ಥ ಆಯ್ತು. ಇದರಲ್ಲಿ ಏನಾದ್ರೂ ಪಾಸಿಟಿವ್ ವಿಚಾರ ಇದೆಯಾ? ಖಂಡಿತ ಇದೆ. ಏಪ್ರಿಲ್ 15ರ ನಂತರ ರವಿಯು ಮೇಷರಾಶಿಗೆ ಅಂದ್ರೆ 3ನೇ ಮನೆಗೆ ಪ್ರವೇಶಿಸಿದಾಗ ಒಂದು ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆ ಬರುತ್ತದೆ ಅಂತ ವಿಶ್ಲೇಷಿಸಲಾಗಿದೆ. 15ನೇ ತಾರೀಕಿನ ನಂತರ ಬರುವ ಆ ಸಕಾರಾತ್ಮಕ ಬದಲಾವಣೆ ಯಾವ ರೀತಿಯದ್ದು? ಅದು ಆರ್ಥಿಕತೆಗೆ ಹೇಗೆ ಸಹಾಯ ಮಾಡುತ್ತೆ? 3ನೇ ಮನೆ ಅಂದ್ರೆ ಪರಾಕ್ರಮ, ಪ್ರಯತ್ನ ಮತ್ತು ಧೈರ್ಯದ ಸ್ಥಾನ. ಅಲ್ಲಿಗೆ ರವಿಯ ಪ್ರವೇಶ ಎಂದರೆ ಇಲ್ಲಿವರೆಗೂ ಹಾಕಿದ ಶ್ರಮಕ್ಕೆ ಮತ್ತು ಪ್ರಯತ್ನಗಳಿಗೆ ಸಿಗುವ ಜಯ. ಈ ಸಮಯದಲ್ಲಿ ಹೆಚ್ಚುವರಿ ಆದಾಯ ಬರುವ ಸಾಧ್ಯತೆ ಇದೆ ಅಂತ ಮೂಲಗಳು ಖಚಿತಪಡಿಸ್ತವೆ. ವಾವ್, ಇದು ಒಳ್ಳೆ ಸುದ್ದಿ. ಫ್ರೀಲಾನ್ಸ್ ಕೆಲಸ ಮಾಡುವವರಿಗೆ ದೊಡ್ಡ ಕಾಂಟ್ರಾಕ್ಟ್ಗಳು ಸಿಗಬಹುದಾ? ಹೌದು. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭವಾಗಬಹುದು. ಹಾಕಿದ ಶ್ರಮಕ್ಕೆ 100% ಫಲಿತಾಂಶ ಸಿಗುವ ಅತ್ಯಂತ ಅದ್ಭುತವಾದ ಸಮಯ ಇದು. ಅಂದ್ರೆ ಮೊದಲ 14 ದಿನಗಳಲ್ಲಿ ಖರ್ಚಿನಿಂದ ಆದ ಆತಂಕ 15ನೇ ತಾರೀಕಿನ ನಂತರ ಬರುವ ಆದಾಯದಿಂದ ಬ್ಯಾಲೆನ್ಸ್ ಆಗತ್ತೆ. ಆರ್ಥಿಕತೆಯ ವಿಚಾರದಲ್ಲಿ ಇದು ಕೇಳಲು ತುಂಬಾ ಸಮಾಧಾನ ತಿರುತ್ತೆ. ಆದ್ರೆ ವೃತ್ತಿ ಜೀವನ ಅಂದ್ರೆ ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಆ ಮೂಲಗಳು ನೀಡಿರುವ ಚಿತ್ರಣ ಸ್ವಲ್ಪ ಭಿನ್ನವಾಗಿದೆ ಮತ್ತೆ ಸಾಕಷ್ಟು ಎಚ್ಚರಿಕೆಯಿಂದ ಕೂಡಿದೆ, ಅಲ್ವಾ? ನಿಜ. ಕುಜ ಮತ್ತು ಶನಿಯ ಸಂಯೋಗದಿಂದಾಗಿ ವೃತ್ತಿಯಲ್ಲಿ ಒಂದು ರೀತಿಯ ತೀವ್ರವಾದ ಅತೃಪ್ತಿ ಕಾಡ್ತದೆ ಅಂತ ಹೇಳಲಾಗಿದೆ. ದಶಮಾಧಿಪತಿ ಕುಜನು ಅಷ್ಟಮ ಮತ್ತು ನವಮ ಸ್ಥಾನಗಳನ್ನು ನೋಡುವುದರಿಂದ ಭಾವನಾತ್ಮಕವಾಗಿ ಉದ್ಯೋಗ ತ್ಯಜಿಸುವ, ಅಂದ್ರೆ ಬಾಸ್ ಮೇಲೆ ರೇಗಿ ಈ ಕೆಲಸವೇ ಬೇಡ ಅಂತ ರಾಜೀನಾಮೆ ಎಸೆಯುವ ಆಲೋಚನೆಗಳು ಬಲವಾಗಿ ಬರ್ತವೆ. ಆದ್ರೆ ಮೂಲಗಳು ಬಹಳ ಸ್ಪಷ್ಟವಾಗಿ ಮತ್ತೆ ಕಟ್ಟುನಿಟ್ಟಾಗಿ ಎಚ್ಚರಿಸಿವೆ ಅಲ್ವಾ? ಹೊಸ ಕೆಲಸ ಖಚಿತವಾಗುವ ಮೊದಲು ಈಗಿರುವ ಕೆಲಸವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ. ಹೌದು. ಇದು ಈ ಇಡೀ ತಿಂಗಳ ಮುನ್ನೋಟದಲ್ಲಿ ನೀಡಲಾದ ಅತ್ಯಂತ ಕಟ್ಟುನಿಟ್ಟಿನ ಎಚ್ಚರಿಕೆ. ಇದರ ಹಿಂದಿನ ಲಾಜಿಕ್ ಗಮನಿಸಿ. ದಶಮಸ್ಥಾನ ಅಂದ್ರೆ ವೃತ್ತಿ ಅಥವಾ ಕರ್ಮಸ್ಥಾನ. ಅಲ್ಲಿನ ಅಧಿಪತಿ ಕುಜನು ಅಷ್ಟಮ ಸ್ಥಾನವನ್ನು ಅಂದ್ರೆ ಅಡೆತಡೆಗಳು ಮತ್ತು ರಹಸ್ಯಗಳ ಸ್ಥಾನವನ್ನು ನೋಡುತ್ತಿರುವಾಗ ಮನಸ್ಸಿನಲ್ಲಿ ತೀವ್ರವಾದ ಹತಾಶೆ ಉಂಟಾಗುತ್ತೆ. ಅಂದ್ರೆ ನನ್ನ ಕಷ್ಟಕ್ಕೆ ತಕ್ಕ ಬೆಲೆ ಸಿಗುತ್ತಿಲ್ಲ, ಈ ಆಫೀಸ್ ಪಾಲಿಟಿಕ್ಸ್ ನನಗೆ ಸಹಿಸ್ಕೊಳ್ಳಕ್ಕಾಗ್ತಿಲ್ಲ ಅನ್ನೋ ಭಾವನೆಗಳು ಮಿತಿ ಮೀರುತ್ತವೆ. ಖಂಡಿತ. ಆದ್ರೆ ಈ ವಿಶ್ಲೇಷಣೆ ಹೇಳುವ ಪ್ರಕಾರ ಇದು ಕೇವಲ ಗ್ರಹಗಳ ಪ್ರಭಾವದಿಂದ ಉಂಟಾಗುವ ತಾತ್ಕಾಲಿಕ ಭಾವನಾತ್ಮಕ ಉದ್ವೇಗವಷ್ಟೇ. ಇದು ಶಾಶ್ವತವಾದ ವಾಸ್ತವ ಅಲ್ಲ. ಆದ್ರೆ ಇಲ್ಲೊಂದು ವಾದ ಮಾಡಬಹುದು. ಕೆಲಸದಲ್ಲಿ ಅತೃಪ್ತಿ ಇದ್ದಾಗ ಅದನ್ನ ಬದಲಾಯಿಸುವ ನಿರ್ಧಾರ ಮಾಡುವುದೇ ಪ್ರಗತಿಯ ಸಂಕೇತವಲ್ಲವೇ? ಹಾಗಿದ್ದಾಗ ಕೆಲಸ ಬಿಡಬಾರ್ದು ಅನ್ನೋದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಇದು ತುಂಬಾ ಜನರಿಗನ್ಸುತ್ತೆ. ಆದ್ರೆ ಇಲ್ಲಿನ ಸಂದರ್ಭ ಬೇರೆ. ಆದ್ರೆ ಈ ಮೂಲಗಳು ಹೇಳುವ ಸಂದರ್ಭವನ್ನ ನೋಡಿದ್ರೆ ಭಾವನಾತ್ಮಕವಾಗಿ ಉದ್ವೇಗಕ್ಕೊಳಗಾಗಿ ಈಗ್ಲೇ ಕೆಲಸ ಬಿಡುವುದು ಹೇಗಿರುತ್ತೆ ಅಂದ್ರೆ ಆ ಮುಂದಿನ ನಿಲ್ದಾಣ ಯಾವುದು ಅಂತಲೇ ತಿಳಿಯದೆ ವೇಗವಾಗಿ ಓಡುತ್ತಿರುವ ರೈಲಿಂದ ಹೊರಗೆ ಜಿಗಿದಂತೆ ಅಲ್ವೇ? ಆ ಉಪಮೆ ಇಲ್ಲಿನ ಪರಿಸ್ಥಿತಿಯನ್ನು ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಓಡುತ್ತಿರುವ ರೈಲಿನಿಂದ ಜಿಗಿದರೆ ಕೈಕಾಲು ಮುರಿದುಕೊಳ್ಳುವುದು ಖಚಿತ. ನೀವು ಕೆಲಸ ಬದಲಾಯಿಸಲೇಬಾರ್ದು ಅಂತ ಜ್ಯೋತಿಷ್ಯದ ಈ ವಿಶ್ಲೇಷಣೆ ಹೇಳ್ತಿಲ್ಲ. ಬದಲಾಗಿ ಈಗಲೇ ಈ ವಿಪರೀತ ಭಾವನಾತ್ಮಕ ಸ್ಥಿತಿಯಲ್ಲಿರುವಾಗ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಮಾತ್ರ ಎಚ್ಚರಿಸ್ತಿದೆ. ಅಂದ್ರೆ ಬೇರೆ ಕಡೆಯಿಂದ ಆಫರ್ ಲೆಟರ್ ಕೈಗೆ ಬಂದ ನಂತರವಷ್ಟೇ ರಾಜೀನಾಮೆ ನೀಡುವುದು ಬುದ್ಧಿವಂತಿಕೆ. ತಾಳ್ಮೆ ಇಲ್ಲಿ ಅತ್ಯಗತ್ಯ. ಹೌದು. ಇನ್ನೊಂದು ಸಮಾಧಾನಕರ ವಿಚಾರವನ್ನು ಮೂಲಗಳು ಉಲ್ಲೇಖಿಸಿವೆ. ಅದೇನೆಂದ್ರೆ ಬರಬೇಕಾದ ಬಾಕಿ ಹಣ, ಪ್ರಮೋಷನ್ ಅಥವಾ ಅರಿಯರ್ಸ್ ಹಣವು ಸ್ವಲ್ಪ ನಿಧಾನಗತಿಯಲ್ಲಾದರೂ ಖಂಡಿತವಾಗಿ ಕೈ ಸೇರುತ್ತದೆ. ಶನಿಯ ಪ್ರಭಾವದಿಂದ ವಿಳಂಬ ಆಗ್ಬೋದು, ಆದರೆ ಅದು ನಿರಾಕರಣೆ ಆಗುವುದಿಲ್ಲ. ಅರ್ಥವಾಯ್ತು. ಕಚೇರಿಯ ಆಫೀಸ್ ಪಾಲಿಟಿಕ್ಸ್, ಬ್ಯಾಂಕ್ ಖಾತೆಯ ಟೆನ್ಷನ್ ಇವೆಲ್ಲದರ ಜಂಜಾಟದಿಂದ ಸ್ವಲ್ಪ ಹೊರಬಂದು ಆ ಸಂಬಂಧಗಳು ಮತ್ತೆ ಕುಟುಂಬದ ವಾತಾವರಣದ ಕಡೆಗೆ ಗಮನ ಹರಿಸೋಣ. ಈ ಒತ್ತಡದ ಸಮಯದಲ್ಲಿ ಮನೆ ಮತ್ತು ಸಂಬಂಧಗಳು ಹೇಗೆ ಆಸರೆಯಾಗ್ತವೆ ಅನ್ನೋದು ಕುತೂಹಲಕಾರಿಯಾಗಿದೆ. ಖಂಡಿತ. ಏಪ್ರಿಲ್ 11 ಮತ್ತು 20ರ ನಂತರ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ ಅಂತ ಮೂಲಗಳು ಹೇಳ್ತವೆ.
ಏಪ್ರಿಲ್ 19ರವರೆಗೆ ಶುಕ್ರನು 3ನೇಯ ಮನೆಯಲ್ಲಿರ್ತಾನೆ. 3ನೇ ಮನೆಯಲ್ಲಿ ಶುಕ್ರ ಇದ್ರೆ ಏನಾಗುತ್ತೆ? ಇದರಿಂದ ಮನೆ ಬದಲಾವಣೆ ಮಾಡುವುದು, ಬಾಡಿಗೆ ಮನೆ ಬದಲಾಯಿಸುವುದು, ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಕೆಲಸದ ನಿಮಿತ್ತ ಅನಿರೀಕ್ಷಿತ ಪ್ರಯಾಣ ಉಂಟಾಗುವ ಸಾಧ್ಯತೆಗಳು ಇರ್ತವೆ ಅಂತ ವಿವರಿಸಲಾಗಿದೆ. ಹೌದಾ? ಅಂದ್ರೆ ಚಲನೆ ಮತ್ತು ಅಲ್ಪಾವಧಿಯ ಬದಲಾವಣೆಗಳು ಆಗ್ತವೆ ಅಂತಾಯ್ತು. ಹೌದು. ಆದರೆ ಅಸಲಿ ಮ್ಯಾಜಿಕ್ ಅಥವಾ ಟರ್ನಿಂಗ್ ಪಾಯಿಂಟ್ ಶುರುವಾಗುವುದು ಏಪ್ರಿಲ್ 20ರ ನಂತರ. ಶುಕ್ರನು ವೃಷಭ ರಾಶಿಗೆ, ಅಂದರೆ ತನ್ನದೇ ಆದ ಸ್ವಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯದ ನಿಯಮಗಳ ಪ್ರಕಾರ ಯಾವುದೇ ಗ್ರಹ ತನ್ನ ಸ್ವಸ್ಥಾನದಲ್ಲಿ ಇದ್ದಾಗ ಅದು ಅತ್ಯಂತ ಆರಾಮದಾಯಕವಾದ ಘಟ್ಟವನ್ನ ಸೃಷ್ಟಿಸುತ್ತದೆ. ಶುಕ್ರನು ಐಷಾರಾಮಿ, ಕಲೆ, ಪ್ರೀತಿ ಮತ್ತು ಸೌಕರ್ಯಗಳ ಕಾರಕ ಅಲ್ವಾ? ಹೌದು. ಹಾಗಾಗಿ ಈ ಸಮಯದಲ್ಲಿ ವಾಹನ ಸೌಖ್ಯ, ಗೃಹ ಸೌಖ್ಯ ಮತ್ತು ಮನೆಯಲ್ಲಿ ಒಂದು ರೀತಿಯ ನೆಮ್ಮದಿ ನೆಲೆಸುತ್ತದೆ. ಹಳೆಯ ಕೌಟುಂಬಿಕ ವಿವಾದಗಳು ಅಥವಾ ಆಸ್ತಿ ಸಮಸ್ಯೆಗಳು ತಾನಾಗಿಯೇ ಸುಖಾಂತ್ಯಗೊಳ್ಳುತ್ತವೆ ಮತ್ತು ಕುಟುಂಬದಲ್ಲಿ ಶುಭವಾರ್ತೆಗಳು ಕೇಳಿಬರುವ ಸಮಯವಿದು ಅಂತ ವಿಶ್ಲೇಷಣೆ ತಿಳಿಸುತ್ತೆ. ಇದೇನೇ ಇರ್ಲಿ, ಏಪ್ರಿಲ್ 20ರ ನಂತರ ಶುಕ್ರನು ತನ್ನ ಸ್ವಸ್ಥಾನಕ್ಕೆ ಮರಳುವುದು ಅನ್ನೋ ಪರಿಕಲ್ಪನೆ ನನಗೆ ಹೇಗನ್ಸ್ತಿದೆ ಅಂದ್ರೆ, ಯಾವುದೋ ಒಂದು ಮದುವೆ ಸಮಾರಂಭದಲ್ಲಿ ಇಡೀ ದಿನ ಒಂದು ಹೊಸ ಬಿಗಿಯಾದ ಫಾರ್ಮಲ್ ಶೂ ಧರಿಸಿ ನಡೆದಾಡಿ, ಸುಸ್ತಾಗಿ ಸಂಜೆ ಮನೆಗ್ ಬಂದು ಸೋಫಾ ಮೇಲೆ ಕೂತು ಆ ಶೂ ತೆಗ್ದಾಗ ಸಿಗುವ ಒಂದು ಅದ್ಭುತವಾದ ನಿರಾಳತೆ ಇರುತ್ತಲ್ಲ, ನಿಖರವಾಗಿ ಅದೇ ರೀತಿಯ ನೆಮ್ಮದಿ ಇದು ಅನ್ಸ್ತಿದೆ. ಓಹ್, ಆ ಬಿಗಿಯಾದ ಶೂ ಉಪಮೆ ಕೇಳುಗರಿಗೆ ಈ ಭಾವನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸುತ್ತೆ. ಆ ಬಿಗಿಯಾದ ಶೂ ಅಂದ್ರೆ ಮೊದಲ 15 ದಿನಗಳ ಒತ್ತಡ, ಶೂ ತೆಗೆದಾಗಿನ ನೆಮ್ಮದಿ ಅಂದ್ರೆ ಏಪ್ರಿಲ್ 20ರ ನಂತರದ ಸಮಯ. ಅದೇ. ಇನ್ನು ಪ್ರೀತಿ ಮತ್ತೆ ವಿವಾಹದ ವಿಚಾರದಲ್ಲೂ ಇದೇ ರೀತಿಯ ಬದಲಾವಣೆಗಳು ಗೋಚರಿಸ್ತಾವೆ ಅಂತ ಮೂಲಗಳು ಹೇಳಿವೆ ಅಲ್ವಾ? ಹೌದು. ಅವಿವಾಹಿತರಿಗೆ ಏಪ್ರಿಲ್ 1ರಿಂದ 12ರವರೆಗೆ ಸ್ವಲ್ಪ ಕಷ್ಟಕಾಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಈಗೋ ಸಮಸ್ಯೆಗಳು ವಿಪರೀತವಾಗಿ ಕಾಡುತ್ತವೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಇದೇ ಸಮಯದಲ್ಲಿ ಮಹಿಳೆಯರಿಗೆ ಸಣ್ಣ ಪುಟ್ಟ ಚರ್ಮದ ಅಲರ್ಜಿಗಳು ಮತ್ತು ಪುರುಷರಿಗೆ ವಿಪರೀತ ಆಯಾಸ ಕಾಡಬಹುದು. 12ನೇ ತಾರೀಕಿನ ನಂತರ ಪರಿಸ್ಥಿತಿ ಸುಧಾರಿಸುತ್ತಾ? ಖಂಡಿತ. ಆ ಶೂ ತೆಗೆದಾಗ್ನ ನಿರಾಳತೆಯಂತೆ ಸಂಬಂಧಗಳಲ್ಲಿ ಮತ್ತೆ ಮಾಧುರ್ಯ ಮರಳುತ್ತದೆ. ಸಣ್ಣ ಪ್ರವಾಸಗಳು ಹೋಗುವ ಸಾಧ್ಯತೆಯಿದೆ ಮತ್ತು ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚುತ್ತದೆ. ವಿವಾಹಿತರ ಜೀವನದ ಬಗ್ಗೆ ಮೂಲಗಳು ಏನು ಹೇಳಿವೆ? ವಿವಾಹಿತರಿಗೆ ಒಟ್ಟಾರೆಯಾಗಿ ಈ ತಿಂಗಳು ಉತ್ತಮವಾಗಿದೆ ಅಂತಲೇ ಹೇಳಲಾಗಿದೆ. ಆದರೆ ಅಲ್ಲಿ ಒಂದು ಸಣ್ಣ ಎಚ್ಚರಿಕೆ ಇದೆ. ಸಪ್ತಮ ಸ್ಥಾನದಲ್ಲಿ, ಅಂದರೆ ವಿವಾಹವನ್ನು ಪ್ರತಿನಿಧಿಸುವ ಸ್ಥಾನದಲ್ಲಿ ಕೇತು ಇದ್ದಾನೆ ಮತ್ತು ಅಲ್ಲಿ ಉಚ್ಚಸ್ಥಿತಿಯಲ್ಲಿರುವ ರವಿಯ ದೃಷ್ಟಿ ಬೀಳ್ತಿದೆ. ಇದ್ರಿಂದ ಏನಾಗಬಹುದು? ಈ ಸಮೀಕರಣದಿಂದಾಗಿ ಜೀವನ ಸಂಗಾತಿಗೆ ಬೆನ್ನು ನೋವು ಅಥವಾ ಸರ್ವೈಕಲ್ ಸಮಸ್ಯೆಗಳಂತಹ ಆರೋಗ್ಯದ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಹಾಗಾಗಿ ಈ ಸಮಯದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ಅಂತ ಮೂಲಗಳು ಎಚ್ಚರಿಸಿವೆ. ಬೆನ್ನು ನೋವು ಕೂಡ ಪ್ಲಾನೆಟ್ಸಿಂದ ಬರುತ್ತಾ? ಇದು ಖಂಡಿತ ಗಮನಹರಿಸಬೇಕಾದ ಅಂಶ. ಇನ್ನು ಮುಂದಿನ ವಿಚಾರಕ್ಕೆ ಬರೋಣ. 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಫಲಾಂಶ ಬರ್ತದೆ ಅಂತ ಮೂಲಗಳು ಹೇಳ್ತವೆ ಅಲ್ವಾ? ಹೌದು. ಅವರು ಓದಿದ್ದೆಲ್ಲ ನೆನಪಿನಲ್ಲಿ ಉಳಿಯುತ್ತದೆ. ಆದರೆ ಮೊದಲ 10 ದಿನಗಳಲ್ಲಿ ಮಕ್ಕಳಿಗೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಜೊತೆಗೆ ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಬರಬಹುದು ಅಂತ ಹೇಳಲಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿನಾ? ಹೌದು. ಅಷ್ಟೇ ಅಲ್ಲ, ವ್ಯಾಪಾರಸ್ಥರಿಗೂ ಮೊದಲ 10 ದಿನ ಗ್ರಾಹಕರ ಅತೃಪ್ತಿ ಕಾಡುತ್ತದೆ ಮತ್ತು ಫ್ಯಾಕ್ಟರಿ ಅಥವಾ ಅಂಗಡಿಯ ಯಂತ್ರಗಳ ರಿಪೇರಿಯ ಸಮಸ್ಯೆ ಎದುರಾಗುತ್ತದೆ. 11ನೇ ತಾರೀಕಿನ ನಂತರವಷ್ಟೇ ಹಳೆಯ ಗ್ರಾಹಕರು ಮರಳುತ್ತಾರೆ ಮತ್ತು ವ್ಯಾಪಾರದಲ್ಲಿ ಲಾಭ ಆರಂಭವಾಗುತ್ತದೆ. ಇಲ್ಲಿ ನನಗೆ ನಿಜಕ್ಕೂ ಆಶ್ಚರ್ಯ ಉಂಟು ಮಾಡಿದ ಪ್ರಶ್ನೆ ಅಂದ್ರೆ, ಆಕಾಶದಲ್ಲಿರುವ ಗ್ರಹಗಳ ಚಲನೆಗೂ ನಮ್ಮ ಮನೆಯಲ್ಲಿರುವ ವೈಫೈ ರೌಟರ್ ಅಥವಾ ಮಿಕ್ಸಿ, ಗ್ರೈಂಡರ್, ಲ್ಯಾಪ್ಟಾಪ್ ರಿಪೇರಿಗೂ ಹೇಗೆ ಲಿಂಕ್ ಇರೋಕ್ ಸಾಧ್ಯ? ಇದು ನಿಜಕ್ಕೂ ಆಸಕ್ತಿದಾಯಕವಲ್ವೇ? ಇದರ ಹಿಂದಿನ ಲಾಜಿಕ್ ಏನು ಅಂತ ಮೂಲಗಳು ವಿವರಿಸುವಿಯಾ? ಖಂಡಿತ ವಿವರಿಸಿವೆ. ಇದು ಆಧುನಿಕ ಜ್ಯೋತಿಷ್ಯದ ಅತ್ಯಂತ ಕುತೂಹಲಕಾರಿ ಮುಖ. ನಾವು ಮೊದಲೇ ಮಾತನಾಡಿದಂತೆ ಲಗ್ನದಲ್ಲಿರುವ ರಾಹು ಮತ್ತು ಬುಧನ ಸಂಯೋಗವೇ ಇದಕ್ಕೆ ಕಾರಣ ಅಂತ ವಿಶ್ಲೇಷಣೆ ಹೇಳುತ್ತೆ. ಬುಧ ಮತ್ತು ರಾಹು ತಂತ್ರಜ್ಞಾನದ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ? ಬುಧ ಗ್ರಹವು ಸಂವಹನ, ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಅನ್ನು ಪ್ರತಿನಿಧಿಸುತ್ತದೆ. ಇನ್ನು ರಾಹು ಗ್ರಹವು ತಡೆಗೋಡೆಗಳನ್ನು, ಭ್ರಮೆಯನ್ನು ಮತ್ತು ಅನಿರೀಕ್ಷಿತ ದೋಷಗಳನ್ನು ಅಥವಾ ಗ್ಲಿಚ್ಗಳನ್ನು ಸೃಷ್ಟಿಸುವ ಕಾರಕ. ಅರ್ಥ ಆಯ್ತು. ಇವೆರಡೂ ಶಕ್ತಿಗಳು ಒಂದಾದಾಗ ತಾಂತ್ರಿಕ ಉಪಕರಣಗಳು ಕೈಕೊಡುತ್ತವೆ ಅನ್ನೋದು ಇದರ ಹಿಂದಿನ ತರ್ಕ. ಹೌದು. ಮೊಬೈಲ್ ಇದ್ದಟ್ಟಿದ್ದಂತೆ ಹ್ಯಾಂಗ್ ಆಗುವುದು, ಲ್ಯಾಪ್ಟಾಪ್ ಕ್ರ್ಯಾಶ್ ಆಗುವುದು, ಇಂಟರ್ನೆಟ್ ಕನೆಕ್ಷನ್ ಕಟ್ ಆಗುವುದು ಅಥವಾ ವ್ಯಾಪಾರಸ್ಥರ ಯಂತ್ರಗಳು ನಿಂತು ಹೋಗುವುದು, ಇವೆಲ್ಲವೂ ಈ ಬುಧ ರಾಹು ಶಕ್ತಿಗಳ ಘರ್ಷಣೆಯ ಭೌತಿಕ ಲಕ್ಷಣಗಳು ಅಂತ ಮೂಲಗಳು ವಿವರಿಸುತ್ತವೆ.
ಆದ್ರೆ 11ನೇ ತಾರೀಕಿನ ನಂತರ ಆ ಗ್ರಹಗಳ ಸಂಯೋಗ ಮುರಿದು ಬಿದ್ದಾಗ ಈ ಎಲೆಕ್ಟ್ರಾನಿಕ್ ಗೊಂದಲಗಳೆಲ್ಲವೂ ಬಗೆಹರಿದು ಮತ್ತೆ ಸಹಜ ಸ್ಥಿತಿಗೆ ಮರಳ್ತವೆ ಅಲ್ವಾ? ಅದೇ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬರ್ತವೆ. ಓಕೆ, ನಾವು ತಿಂಗಳ ಎಲ್ಲಾ ಸವಾಲುಗಳನ್ನು ಅರಿತೇವು. ಆ ಕುಜ ರಾಹು ಸಂಯೋಗದಿಂದ ಹಿಡಿದು ಎಲೆಕ್ಟ್ರಾನಿಕ್ ಗ್ಲಿಚ್ಗಳವರೆಗೆ ಎಲ್ಲವನ್ನೂ ಬಿಡಿಸಿ ನೋಡಿದೆವು. ಈಗ ಇವುಗಳನ್ನು ಎದುರಿಸಲು ಇರುವ ರಕ್ಷಣಾ ಕವಚಗಳ ಬಗ್ಗೆ ಅಂದ್ರೆ ಪ್ರಾಯೋಗಿಕ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಖಂಡಿತ. ಈ ಮೂಲಗಳಲ್ಲಿ ಕೆಲವು ನಿರ್ದಿಷ್ಟ ಪರಿಹಾರಗಳನ್ನು ಸೂಚಿಸಲಾಗಿದೆ. ಬುಧನು ಮೀನರಾಶಿಯಲ್ಲಿ ದುರ್ಬಲನಾಗಿದ್ದಾನೆ ಅಂದ್ರೆ ನೀಚ ಸ್ಥಾನದಲ್ಲಿದ್ದಾನೆ ಅಂತ ಹೇಳಲಾಗಿದೆ ಅಲ್ವಾ? ಇದಕ್ಕೆ ಪರಿಹಾರ ಏನು? ಇದರ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಣ ಮಾಡೋದು ಉತ್ತಮ. ಜೊತೆಗೆ ಬುಧವಾರದಂದು ಹಸುಗಳಿಗೆ ನೆನೆಸಿದ ಹೆಸರುಕಾಳು, ಪಾಲಕ್ ಅಥವಾ ಹಸಿರು ಹುಲ್ಲು ನೀಡೋದು ಒಳ್ಳೆಯದು ಅಂತ ಹೇಳಲಾಗಿದೆ. ಇದು ಹೇಗೆ ವರ್ಕೌಟ್ ಆಗುತ್ತೆ? ಇದರ ಲಾಜಿಕ್ ಏನು? ಇದರ ಹಿಂದಿರುವ ಮನೋವೈಜ್ಞಾನಿಕ ಮತ್ತು ಜ್ಯೋತಿಷ್ಯದ ತರ್ಕವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬುಧ ದುರ್ಬಲನಾದಾಗ ಮನುಷ್ಯನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಂಠಿತವಾಗುತ್ತದೆ ಮತ್ತು ಮನಸ್ಸು ಗೊಂದಲದ ಗೂಡಾಗುತ್ತದೆ. ವಿಷ್ಣು ಸಹಸ್ರನಾಮ ಪಠಣ ಮಾಡೋದರಿಂದ ಆ ಶಬ್ದ ತರಂಗಗಳು ಮತ್ತು ಅದರಲ್ಲಿನ ಶಿಸ್ತು ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಡ್ತವೆ. ಇನ್ನು ಹಸುಗಳಿಗೆ ಹಸಿರು ಮೇವು ನೀಡುವ ವಿಚಾರಕ್ಕೆ ಬಂದರೆ ಆ ಲಾಜಿಕ್ ಏನು? ಜ್ಯೋತಿಷ್ಯದಲ್ಲಿ ಹಸಿರು ಬಣ್ಣವು ಬುಧನಿಗೆ ಪ್ರಿಯವಾದದ್ದು ಮತ್ತು ಬುಧ ಪ್ರಕೃತಿಯನ್ನು ಪ್ರತಿನಿಧಿಸ್ತಾನೆ. ಹಾಗಾಗಿ ಪ್ರಾಣಿಗಳಿಗೆ ಹಸಿರು ಮೇವು ಅಥವಾ ಹೆಸರು ಕಾಳು ನೀಡುವುದು ಪ್ರಕೃತಿಯ ಮೂಲಕವೇ ನಮ್ಮ ಒಳಗಿನ ಆ ಗ್ರಹಶಕ್ತಿಯನ್ನು ಸಮತೋಲನಗೊಳಿಸುವ ಒಂದು ಪ್ರಾಚೀನ ವಿಧಾನ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಇದರಲ್ಲಿ ನನಗೆ ಅತ್ಯಂತ ಇಷ್ಟವಾದ ಮತ್ತೊಂದು ಪರಿಹಾರವೆಂದರೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪುಸ್ತಕ, ಪೆನ್ ಅಥವಾ ಸ್ಕೂಲ್ ಬ್ಯಾಗ್ ದಾನ ಮಾಡುವುದು ಬಹಳ ಉತ್ತಮ ಪರಿಹಾರ ಅಂತ ಮೂಲದಲ್ಲಿ ಹೇಳಲಾಗಿದೆ. ಹೌದು, ಇದು ಬಹಳ ಅರ್ಥಪೂರ್ಣವಾದ ಪರಿಹಾರ. ಜ್ಯೋತಿಷ್ಯದ ಪರಿಹಾರಗಳು ಅಂದ ತಕ್ಷಣ ನಾವು ಕೇವಲ ದೇವಸ್ಥಾನದ ಪೂಜೆಗಳಿಗೆ ಅಥವಾ ದುಬಾರಿ ಹೋಮ ಹವನಗಳಿಗೆ ಸೀಮಿತವಾಗಿರುತ್ತೆ ಅಂತ ಅಂದುಕೊಂಡಿರ್ತೀವಿ. ಆದರೆ ಇದು ಹೇಗೆ ಪ್ರಾಯೋಗಿಕವಾಗಿ ಸಮಾಜಮುಖಿಯಾದ ಸರಳ ಹಾಗೂ ಸಕಾರಾತ್ಮಕ ಪಾಳ್ಯಗಳೊಂದಿಗೆ ಬೆಸೆದುಕೊಂಡಿದೆ ಎಂಬುದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ನಿಮ್ಮ ಈ ವಿಶ್ಲೇಷಣೆ ಬಹಳ ಆಳವಾಗಿದೆ. ಸತ್ಕರ್ಮಗಳೇ ಅಂದ್ರೆ ಬೇರೆಯವರಿಗೆ ಮಾಡುವ ಸಹಾಯವೇ ನಿಜವಾದ ಪರಿಹಾರ ಅಲ್ವಾ? ನಾವು ಕಲಿಯುವ ಮಕ್ಕಳಿಗೆ ಸಹಾಯ ಮಾಡುತ್ತೇವೆ. ಆ ಸತ್ಕಾರ್ಯ ನಮ್ಮ ಮನಸ್ಸಿಗೆ ಒಂದು ಅಗಾಧವಾದ ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ನೀಡುತ್ತದೆ. ಅದೇ ನಮ್ಮೊಳಗಿನ ಆತಂಕ ಅಥವಾ ದೋಷವನ್ನು ಕಳೆಯುತ್ತದೆ. ಇದಕ್ಕಿಂತ ದೊಡ್ಡ ಲಾಜಿಕ್ ಬೇಕಾ? ಖಂಡಿತ ಬೇಡ. ಇದರ ಜೊತೆಗೆ ಈ ತಿಂಗಳ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಒಂದನ್ನು ಮೂಲಗಳು ಒತ್ತಿ ಹೇಳಿವೆ. ಅದೇ ಗುರುಬಲ. ಗುರುಬಲ ಅಂದ್ರೆ ಜುಪಿಟರ್ ದೃಷ್ಟಿ ಅಲ್ವಾ? ಹೌದು. ನಾವು ಇಷ್ಟೊತ್ತು ಏನೆಲ್ಲ ಸವಾಲುಗಳು, ಒತ್ತಡಗಳು, ಗೊಂದಲಗಳ ಬಗ್ಗೆ ಮಾತಾಡಿದ್ವೋ ಅವೆಲ್ಲವೂ ಇದ್ರೂ ಕೂಡ ಗುರುವಿನ ದೃಷ್ಟಿ ಕುಂಭರಾಶಿಯ ಮೇಲಿದೆ. ಗುರುವು ಜ್ಞಾನ, ಶುಭತ್ವ ಮತ್ತು ರಕ್ಷಣೆಯ ಸಂಕೇತ. ಓ, ಅಂದ್ರೆ ಆತನ ದೃಷ್ಟಿ ಇರುವುದರಿಂದ ಅದು ರಾಹುವಿನ ಎಲ್ಲ ದುಷ್ಪರಿಣಾಮಗಳನ್ನು ನಿಯಂತ್ರಿಸುತ್ತಾ? ಖಂಡಿತ. ಅದೊಂದು ಭದ್ರವಾದ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಅಂದ್ರೆ ಏನೇ ಸಮಸ್ಯೆಗಳು ಬಂದ್ರೂ ಅವು ಕುಸಿಯುವ ಮಟ್ಟಕ್ಕೆ ಹೋಗಲು ಬಿಡುವುದಿಲ್ಲ. ಕೊನೆಗಳಿಗೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಯಾರದ್ದೋ ಮುಖಾಂತರ ಸಹಾಯ ಒದಗಿ ಬಂದೇ ಬರುತ್ತದೆ ಅಂತ ವಿಶ್ಲೇಷಣೆ ಭರವಸೆ ನೀಡಿದೆ. ವಾವ್! ಇಷ್ಟೆಲ್ಲ ಟೆನ್ಷನ್ಗಳ ನಡುವೆ ಇದು ನಿಜಕ್ಕೂ ಒಂದು ದೊಡ್ಡ ಸಮಾಧಾನದ ವಿಚಾರ. ರಕ್ಷಣಾ ಕವಚ ಇದ್ದಾಗ ಸ್ವಲ್ಪ ಧೈರ್ಯವಾಗಿ ಹೆಜ್ಜೆ ಇಡಬಹುದು. ಖಂಡಿತ. ಮತ್ತೆ ಈ ಮಾಹಿತಿಯನ್ನು ಒದಗಿಸಿದ ವಿಎಂಕೆ ಆಸ್ಟ್ರೋನ್ಯೂಮರಾಲಜಿ ಚಾನೆಲ್ ಬಗ್ಗೆ ಒಂದು ಹೆಚ್ಚುವರಿ ಮಾಹಿತಿಯನ್ನು ಮೂಲಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದಾ? ಅದೇನು ಮಾಹಿತಿ? ಯಾರಿಗಾದರೂ ಈ ಗ್ರಹಗತಿಗಳು, ರಾಶಿಗಳು ಮತ್ತು ಜ್ಯೋತಿಷ್ಯದ ಲಾಜಿಕ್ ಅನ್ನು ತಾವೇ ಕಲಿಯಬೇಕು ಎಂಬ ಆಸಕ್ತಿ ಇದ್ರೆ, ಯಾವುದೇ ಪೂರ್ವಜ್ಞಾನವಿಲ್ಲದವರು ಅಂದ್ರೆ ಝೀರೋ ನಾಲೆಜ್ ಇರೋವರು ಕೂಡ ಸುಲಭವಾಗಿ ಕಲಿಯಬಹುದಾದ 30 ದಿನಗಳ ಆಸ್ಟ್ರಾಲಜಿ ಬಿಸಿನೆಸ್ ಕೋರ್ಸ್ ಆ ಚಾನೆಲ್ನಲ್ಲಿ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಹೌದು, ಆಸಕ್ತರು ಖಂಡಿತ ಅದನ್ನ ಗಮನಿಸಬಹುದು. ಸರಿ, ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚಿಸಿದ ಕುಂಭರಾಶಿಯವರ ಪಾಲಿಗೆ ಈ ಏಪ್ರಿಲ್ ತಿಂಗಳ ಮುನ್ನೋಟದ ಸಾರಾಂಶವನ್ನು ನೋಡೋದಾದೆ, ಈ ತಿಂಗಳು ಸ್ಪಷ್ಟವಾಗಿ 2 ಭಾಗಗಳಾಗಿ ವಿಂಗಡಣೆಯಾಗಿದೆ ಅಲ್ವಾ? ಹೌದು, ನಿಖರವಾಗಿ ಹೇಳಿದ್ದೀರಿ. ಮೊದಲ 10 ರಿಂದ 15 ದಿನಗಳು ತಾಳ್ಮೆ ಮತ್ತು ಎಚ್ಚರಿಕೆಯ ಅಗ್ನಿ ಪರೀಕ್ಷೆಯ ಸಮಯ. ಅಂದ್ರೆ ಆ ಬಿಗಿಯಾದ ಶೂ ಹಾಕೊಂಡು ನಡೆಯುವ ಸಮಯ. ನಂತರದ ದಿನಗಳು ಆ ಶೂ ತೆಗೆದಾಗಿನ ನಿರಾಳತೆಯ ಜೊತೆಗೆ ಯಶಸ್ಸು ಮತ್ತು ಲಾಭದ ಸುಗ್ಗಿಯ ಕಾಲ. ಸಾರಾಂಶವನ್ನು ಬಹಳ ಚೆನ್ನಾಗಿ ಹಿಡಿದಿಟ್ರಿ. ಈ ಮಾಹಿತಿಯ ಅತಿಯಾದ ಹೊರೆ ಅಥವಾ ಭಯ ನಮ್ಮ ಮೇಲೆ ಖಂಡಿತ ಬೀಳಬಾರದು. ಅದೇ, ಈ ಜ್ಯೋತಿಷ್ಯದ ಹವಾಮಾನ ವರದಿಯನ್ನು ನಾವು ಬಹಳ ಜಾಣ್ಮೆಯಿಂದ ದೈನಂದಿನ ಜೀವನಕ್ಕೆ ಅನ್ವಯಿಸಿಕೊಳ್ಳಬೇಕು. ಖಂಡಿತ.
ಆರ್ಥಿಕತೆಯಲ್ಲಿ ವಿಶೇಷವಾಗಿ ಮೊದಲ 2 ವಾರ ಖರ್ಚಿನ ಮೇಲೆ ನಿಗಾ ಇಡುವುದು, ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಮಾತನಾಡುವಾಗ ಎರಡೆರಡು ಬಾರಿ ಯೋಚಿಸುವುದು ಮತ್ತು ವೃತ್ತಿಜೀವನದಲ್ಲಿ ಉದ್ವೇಗಕ್ಕೆ ಒಳಗಾಗಿ ಆತುರದ ನಿರ್ಧಾರಗಳನ್ನು ಕೈಬಿಡುವುದು. ಇಷ್ಟು ಮುನ್ನೆಚ್ಚರಿಕೆ ವಹಿಸಿದರೆ ಸಾಕು. ಈ ಸಣ್ಣ ಹೊಂದಾಣಿಕೆಗಳನ್ನು ಮಾಡಿಕೊಂಡರೆ ದ್ವಿತೀಯಾರ್ಧದಲ್ಲಿ ಬರುವ ಅವಕಾಶಗಳನ್ನು ಮತ್ತು ಲಾಭಗಳನ್ನು ನಾವು ಸಂಪೂರ್ಣವಾಗಿ ನೆಮ್ಮದಿಯಿಂದ ಆನಂದಿಸಬಹುದು. ಬಹಳ ಪ್ರಾಕ್ಟಿಕಲ್ ಆದ ವಿಶ್ಲೇಷಣೆ. ಹೌದು, ಇದು ಜ್ಯೋತಿಷ್ಯವನ್ನು ಬಳಸಿಕೊಳ್ಳುವ ಸರಿಯಾದ ವಿಧಾನ. ಈ ಆಳವಾದ ವಿಶ್ಲೇಷಣೆಯ ಅಂತ್ಯಕ್ಕೆ ಬರು ಮುನ್ನ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕ ವಿಚಾರವಿದೆ. ಆರಂಭದಲ್ಲಿ ನಾವು ಈ ಗ್ರಹಗತಿಗಳನ್ನು ಹವಾಮಾನ ವರದಿಗೆ ಹೋಲಿಸಿದೆವು. ಮಳೆ ಬರುತ್ತದೆ ಎಂದು ತಿಳಿದು ನಾವು ಛತ್ರಿ ಹಿಡಿಯುತ್ತೇವೆ. ಹೌದು. ಆದರೆ ಒಂದು ವೇಳೆ ಈ ಮೂಲಗಳು ಹೇಳುವಂತೆ ಕೋಟ್ಯಾಂತರ ಮೈಲುಗಳ ದೂರದಲ್ಲಿರುವ ಗ್ರಹಗಳು ನಮ್ಮ ದೈನಂದಿನ ಮನಸ್ಥಿತಿ, ನಮ್ಮ ಕೋಪ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತೆ ನಮ್ಮ ಮನೆಯ ವೈಫೈ ಕನೆಕ್ಷನ್ ಮೇಲೂ ಇಷ್ಟು ನಿಖರವಾಗಿ ಪ್ರಭಾವ ಬೀರ್ತವೆ ಎಂದಾದರೆ ಇಲ್ಲಿ ನಮ್ಮ ಸ್ವಂತ ಇಚ್ಛಾಶಕ್ತಿ ಅಂದ್ರೆ ಫ್ರೀವಿಲ್ ಎಂಬುದರ ಪಾತ್ರವೇನು? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಭವಿಷ್ಯವನ್ನು ಮೊದಲೇ ತಿಳಿದುಕೊಳ್ಳುವುದು ನಿಜಕ್ಕೂ ನಮ್ಮ ಜೀವನದಲ್ಲಿ ಮುಂದೆ ನಡೆಯುವ ಘಟನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆಯೋ ಅಥವಾ ಆ ಘಟನೆ ಎದುರಾದಾಗ ನಾವು ನೀಡುವ ಪ್ರತಿಕ್ರಿಯೆಯನ್ನು ಮಾತ್ರ ಬದಲಾಯಿಸುತ್ತದೆಯೋ? ಗ್ರಹಗಳ ಪ್ರಭಾವ ದೊಡ್ಡದೋ ಅಥವಾ ನಮ್ಮ ಆಯ್ಕೆಯ ಪ್ರಜ್ಞೆ ದೊಡ್ಡದೋ? ಈ ಕುರಿತು ನೀವೇ ಯೋಚಿಸಿ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.